ಹಾಯ್ ಗೈಸ್, ನಾನಿವತ್ತು ಒಂದು ಸಖತ್ತಾಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ. ಸಡನ್ ಆಗಿ ಒಂದಿನ ವೈಫ್ ಕಾಣೆ ಆಗ್ಬಿಡ್ತಾಳೆ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಕಾಮನ್ ಆಗಿ ಈ ತರದ ಕೇಸಲ್ಲಿ ಗಂಡನ್ ಮೇಲೆನೆ ಎಲ್ರಿಗೂ ಡೌಟ್ ಶುರುವಾಗುತ್ತೆ. ಅದೇ ತರನೇ ಇಲ್ಲೂ ಕೂಡ ಗಂಡನ್ ಮೇಲೆನೆ ಪೊಲೀಸ್ನವರಿಗೆ ಡೌಟ್ ಶುರುವಾಗುತ್ತೆ. ಹಾಗಾದ್ರೆ ನಿಜವಾಗ್ಲೂ ಇವನು ಹೆಂಡತಿಗೆ ಏನಾಯ್ತು ಅನ್ನೋ ಕಥೆನ ಸಖತ್ ಇಂಟ್ರೆಸ್ಟಿಂಗ್ ಹಾಗೇನೆ ಶಾಕಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಗಾನ್ ಗರ್ಲ್. 2014ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಆಗಿರೋ ನಿಕೋಲಸ್ ನ ತೋರಿಸ್ತಾರೆ. ಅವನ್ ತಂಗಿ ಒಂದು ಬಾರ್ ನಡೆಸ್ತಾ ಇದ್ದಾಳೆ. ಅಲ್ಲೋಗಿ ಫುಲ್ ಡ್ರಿಂಕ್ಸ್ ಮಾಡ್ತಾನೆ. ಇವತ್ತಿಗೆ ಅವನ್ ಮದ್ವೆ ಆಗಿ 5 ವರ್ಷ ಆಯ್ತು. ವೈಫ್ ಹೆಸರು ಎಮಿ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಂದು ಪಾರ್ಟಿನಲ್ಲಿ ನಿಕೋಲಸ್ ಎಮಿನ ಮೀಟ್ ಆಗಿದ್ದಾನೆ. ಅವಳಿಗೆ ತುಂಬಾ ಇಂಪ್ರೆಸ್ ಆಗೋ ತರ ನಡ್ಕೊಂಡಿದ್ರಿಂದ ಅವಳಿಗೆ ಇವನ್ ಮೇಲೆ ಲವ್ ಆಗಿದೆ. ದಿನ ಕಳೆದಂತೆ ಇಬ್ರು ಕ್ಲೋಸ್ ಆಗಿದ್ರಿಂದ ಕೊನೆಗೆ ಮದ್ವೆ ಆಗ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಅವನಿಗೆ ಒಂದು ಕಾಲ್ ಬರುತ್ತೆ. ನಿಮ್ ಮನೆ ಒಳಗಿಂದ ಬೆಕ್ಕು ಹೊರಗಡೆ ಬಂದಿದೆ, ಒಂದ್ಸಲ ಬಂದು ಚೆಕ್ ಮಾಡು ಅಂತ ಪಕ್ಕದ ಮನೆಯವರು ಕಾಲ್ ಮಾಡಿ ಹೇಳ್ತಾರೆ. ನಿಕೋಲಸ್ ಮನೆ ಹತ್ರ ಹೋಗಿ ಆ ಬೆಕ್ಕನ್ನ ಎತ್ಕೊಂಡು ಒಳಗಡೆ ಹೋಗ್ತಾನೆ. ನೋಡಿದ್ರೆ ಹಾಲ್ ನಲ್ಲಿ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ವೈಫ್ ಬೇರೆ ಕಾಣಿಸ್ತಾ ಇಲ್ಲ. ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ನವರು ಮನೆಗ್ ಬಂದು ಎಂಕ್ವೈರಿ ಶುರು ಮಾಡ್ತಾರೆ. ಕಿಚನ್ ನಲ್ಲಿ ರಕ್ತದ ಕಲೆ ಇದೆ. ಹಾಗೇನೆ ಅಮೇಜಿಂಗ್ ಎಮಿ ಅಂತ ಬರ್ದಿರೋ ಪೇಂಟಿಂಗ್ ನ ಅಬ್ಸರ್ವ್ ಮಾಡಿ ಈ ಲೇಡಿ ಪೊಲೀಸ್ ಕೇಳ್ತಾರೆ, ಅಮೇಜಿಂಗ್ ಎಮಿನೇ ನಿಮ್ ವೈಫಾ ಅಂತ. ಅಮೇಜಿಂಗ್ ಎಮಿ ಅಂದ್ರೆ ಒಂದು ಕಾರ್ಟೂನ್ ಬುಕ್. ಅದನ್ನ ಬರ್ದಿರೋದು ಎಮಿ ಅವ್ರ ಅಪ್ಪ ಅಮ್ಮ. ಸೊ ಈ ಬುಕ್ ಇಂದಾನೆ ಅಮೇಜಿಂಗ್ ಎಮಿ ಅನ್ನೋ ಹೆಸರಲ್ಲೇ ಅವಳು ತುಂಬಾ ಫೇಮಸ್ ಆಗಿರ್ತಾಳೆ. ಕಟ್ ಮಾಡಿ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ನಿಮ್ ಮನೇಲಿ ಸಿಕ್ಕಿರೋ ಎವಿಡೆನ್ಸ್ ಗಳನ್ನ ನೋಡಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತಾ ಇದೆ. ನೀವೊಂದು ಮೀಟಿಂಗ್ ಅರೇಂಜ್ ಮಾಡಿ. ವೈಫ್ ಕಾಣೆ ಆಗಿದ್ದಾಳೆ, ಅವಳನ್ನ ಕಂಡು ಹಿಡಿಯೋದಕ್ಕೆ ಹೆಲ್ಪ್ ಮಾಡಿ ಅಂತ ಪಬ್ಲಿಕ್ ನಲ್ಲಿ ಸ್ಪೀಚ್ ಮಾಡಿ. ಇದರಿಂದ ಯಾರಾದ್ರೂ ಅವಳನ್ನ ನೋಡಿದ್ರೆ ಖಂಡಿತ ನಮ್ಗೆ ಅಥವಾ ನಿನ್ಗೆ ಇನ್ಫಾರ್ಮ್ ಮಾಡ್ತಾರೆ ಅಂತ. ನಿಕೋಲಸ್ ಎಮಿ ಫ್ಯಾಮಿಲಿಗೆ ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಫಸ್ಟ್ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾರೆ. ಈಗ ನಿಕೋಲಸ್ ಫೋನ್ ಮಾಡಿ ವಿಷಯ ಹೇಳ್ತಾನೆ. ಈಗ ನಿಕೋಲಸ್ ಮನೆಯಲ್ಲಿ ಬೇರೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಕ್ಲೂ 1 ಅಂತ ಬರ್ದಿರೋ ಪೋಸ್ಟ್ ಕಾರ್ಡ್ ಸಿಗುತ್ತೆ. ನಿಕೋಲಸ್ ನ ಬೇರೆ ಮನೇಲಿ ಸ್ಟೇ ಆಗೋದಕ್ಕೆ ಪೊಲೀಸ್ನವರು ಹೇಳಿರ್ತಾರೆ. ಯಾಕಂದ್ರೆ ಸಿಕ್ಕಿರೋ ಎವಿಡೆನ್ಸ್ ಗಳು ನಾಶ ಆಗ್ಬಾರ್ದು ಅಂತ. ಸೊ ಅದಕ್ಕೆ ಅವನು ತಂಗಿ ಮನೇಲಿ ಸ್ಟೇ ಆಗ್ತಾನೆ. ಪೊಲೀಸ್ನವರು ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನಿಕೋಲಸ್ ಒಂಚೂರು ಫೀಲಿಂಗ್ಸೇ ಇಲ್ದೆ ನನ್ ವೈಫ್ ನ ಕಂಡು ಹಿಡೀರಿ ಅಂತ ಹೇಳಿ ಸುಮ್ನಾಗ್ತಾನೆ. ಹಾಗೇನೆ ಎಮಿ ಮಿಸ್ಸಿಂಗ್ ಅಂತ ಬರ್ದಿರೋ ಪೋಸ್ಟರ್ ಗೆ ಪೋಸ್ ಕೊಡೋದಕ್ಕೆ ಹೇಳ್ತಾರೆ. ಎಮಿ ಅವ್ರ ತಾಯಿ ತಂದೆ ಮೀಡಿಯಾಗೆ ರಿಕ್ವೆಸ್ಟ್ ಮಾಡ್ತಾರೆ, ನಮ್ ಮಗಳು ತುಂಬಾ ಇಂಟೆಲಿಜೆಂಟ್, ಯಾರೋ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಅವಳನ್ನ ಕಂಡು ಹಿಡಿಯೋದಕ್ಕೆ ಹೆಲ್ಪ್ ಮಾಡಿ ಅಂತ. ಪೊಲೀಸ್ನವರು ಎಮಿನ ಕಂಡು ಹಿಡಿಯೋದಕ್ಕೆ ಒಂದು ಟೀಮ್ ನ ಫಾರ್ಮ್ ಮಾಡಿರ್ತಾರೆ. ಇಷ್ಟ ಇರೋರು ಆ ಟೀಮ್ ಗೆ ಜಾಯಿನ್ ಆಗಿ ಹುಡ್ಕೋದಕ್ಕೆ ಹೆಲ್ಪ್ ಮಾಡಬಹುದು. ಕಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ಲೂ 1 ಅಂತ ಬರ್ದಿದ್ದ ಪೋಸ್ಟ್ ಕಾರ್ಡ್ ಸಿಕ್ಕಿರುತ್ತೆ ಅಲ್ವಾ, ಅದ್ರ ಬಗ್ಗೆ ನಿಕೋಲಸ್ ನ ಕೇಳ್ತಾರೆ. ಇವನ್ ಹೇಳೋ ಪ್ರಕಾರ ಪ್ರತಿ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ಕ್ಲೂ 1, 2, 3 ಅಂತ ಬರ್ದು ಗಿಫ್ಟ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಅದ್ರಲ್ಲಿ ಇದು ಕೂಡ ಒಂದು ಅಂತ. ಯಾಕಂದ್ರೆ ಇವ್ರ ವೆಡ್ಡಿಂಗ್ ಆನಿವರ್ಸರಿ ದಿನಾನೇ ಎಮಿ ಕಾಣೆ ಆಗಿರ್ತಾಳೆ. ಸೊ ಆ ಕ್ಲೂ 1 ನ ಓದ್ ನೋಡಿ ಇದು ನನ್ಗೆ ಗೊತ್ತು ಅಂತ ಇವನು ಆಫೀಸ್ ರೂಮ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕ್ಲೂ 2 ಅಂತ ಬರ್ದಿದೆ. ಅಲ್ಲೋಗಿ ಲೇಡಿ ಪೊಲೀಸ್ ಸರ್ಚ್ ಮಾಡಿದಾಗ ಒಂದು ಇನ್ನರ್ ವೇರ್ ಸಿಗುತ್ತೆ. ಆಕ್ಚುಲಿ ಕ್ಲೂ 1 ನಲ್ಲಿ ಕೊಟ್ಟಿದ್ದ ಹಿಂಟ್ ಇದೆ, ಅದನ್ನ ಕೂಡ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡ್ಕೋತಾರೆ. ಸೆಕೆಂಡ್ ಕ್ಲೂ ನ ಓದಿ ಇದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಅವನಿಗೆ ಗೊತ್ತಿದೆ, ಪೊಲೀಸ್ಗೆ ಹೇಳೋದ್ ಬೇಡ ಅಂತ ಸುಮ್ನಾಗ್ತಾನೆ. ಈ ಸೆಕೆಂಡ್ ಕ್ಲೂ ಏನಂದ್ರೆ ನಿಕೋಲಸ್ ತಂದೆ ಅವ್ರ ಹಳೆ ಮನೆ. ಆ ಮನೆಗೆ ಪೊಲೀಸ್ನವ್ರ ಕಣ್ ತಪ್ಸಿ ಹೋಗ್ತಾನೆ. ಅಲ್ಲೋಗ್ ನೋಡಿದಾಗ ಅಲ್ಲಿ 3ನೇ ಕ್ಲೂ ಇದೆ. ಅದೇ ಟೈಮ್ ನಲ್ಲಿ ಪೊಲೀಸ್ನವ್ರು ಇವನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ಆ 3ನೇ ಕ್ಲೂನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಹೈಡ್ ಮಾಡ್ಕೋತಾನೆ. ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರ ಅಂತ ಕೇಳಿದಾಗ ಲೇಡಿ ಪೊಲೀಸ್ ಹೇಳ್ತಾರೆ, ಹಾಗೆಲ್ಲ ಏನು ಇಲ್ಲ, ಪಕ್ಕದಲ್ಲೇ ಇದ್ವಿ, ಅಲ್ರಾಮ್ ಶಬ್ದ ಕೇಳಿದ್ರಿಂದಾನೆ ಇಲ್ಲಿಗೆ ಬಂದ್ವಿ ಅಂತ. ಯಾಕಂದ್ರೆ ಇವನು ಡೋರ್ ಲಾಕ್ ನ ಓಪನ್ ಮಾಡುವಾಗ ರಾಂಗ್ ಪಿನ್ ನ ಹಾಕಿದ್ರಿಂದ ಅಲ್ರಾಮ್ ಶಬ್ದ ಕೇಳಿರುತ್ತೆ. ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಲೇಡಿ ಪೊಲೀಸ್ ಕೇಳ್ತಾರೆ. ನಿಕೋಲಸ್ ಹೇಳೋ ಪ್ರಕಾರ ಇದು ನಮ್ ತಂದೆ ಮನೆ, ವಾರಕ್ಕೊಂದ್ 2 ಸಲ ಇಲ್ಲಿಗೆ ಬರ್ತೀನಿ ಅಂತ. ಸೊ ಈಗ ಪೊಲೀಸ್ ಹೋದ್ಮೇಲೆ ಆ 3ನೇ ಕ್ಲೂ ಏನು ಅನ್ನೋದ್ನ ಓದ್ ನೋಡ್ತಾನೆ. ಅದನ್ನ ಓದಿ ವೈಫ್ ಗೆ ಬೈತಾ ಇದ್ದಾನೆ, ಏನ್ ಪ್ಲಾನ್ ಮಾಡಿದ್ಯಾ ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. ಕಂಪನಿ ಲಾಸ್ ನಲ್ಲಿ ನಡೀತಾ ಇರೋದ್ರಿಂದ ತುಂಬಾ ಜನ ಕೆಲಸ ಕಳ್ಕೊಂಡಿರ್ತಾರೆ. ಅದೇ ತರ ನಿಕೋಲಸ್ ಹಾಗೇನೆ ಎಮಿ ಕೂಡ ಕೆಲಸ ಕಳ್ಕೊಂಡಿರ್ತಾರೆ. ಸಿಟಿಯಿಂದ ಹಳ್ಳಿಗೆ ಯಾಕೆ ಬಂದ್ರು ಅಂತ ನೋಡೋದಾದ್ರೆ ನಿಕೋಲಸ್ ನ ತಾಯಿಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ಸೊ ಅದಕ್ಕೇನೆ ಬಂದಿರ್ತಾರೆ. ಸ್ವಲ್ಪ ದಿನದಲ್ಲೇ ಅವ್ರ ತಾಯಿ ತೀರ್ ಹೋಗ್ತಾರೆ. ಕೊನೆಗೆ ಇವರಿಬ್ರು ಇಲ್ಲೇ ಸ್ಟೇ ಆಗ್ತಾರೆ.
ನಿಕೋಲಸ್ ಸೋಮಾರಿ ಆಗ್ಬಿಡ್ತಾನೆ. ಯಾವಾಗ್ಲೂ ಗೇಮ್ ಆಡೋದು, ಬೇಡದೇ ಇರೋ ವಸ್ತುಗಳನ್ನೆಲ್ಲ ಆರ್ಡರ್ ಮಾಡಿ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾ ಇರ್ತಾನೆ. ಯಾಕೆ ಹೀಗ್ ಮಾಡ್ತಾ ಇದ್ದೀಯಾ ಅಂತ ಎಮಿ ಕೇಳಿದಾಗ ಇವಳ ತಂದೆ ತಾಯಿ ಇವಳ ಹೆಸರಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಿ ಅದ್ರಲ್ಲಿ $10 ಲಕ್ಷ ಹಾಕಿಟ್ಟಿರ್ತಾರೆ. ಈಗ ಅವ್ರ ಪೇರೆಂಟ್ಸ್ ತುಂಬಾ ಸಾಲ ಮಾಡ್ಕೊಂಡಿದ್ರಿಂದ ಅದ್ರಲ್ಲಿ $9 ಲಕ್ಷ ಕೇಳ್ತಾರೆ. ಅವಳು ಕೂಡ ಕೊಟ್ಟಿರ್ತಾಳೆ. ಅದಕ್ಕೆ ನನ್ ಕೇಳ್ದೆ ಯಾಕೆ ಕೊಟ್ಟೆ ಅಂತ ನಿಕೋಲಸ್ ಗಲಾಟೆ ಮಾಡ್ತಾನೆ. ಈ ವಿಷಯದಲ್ಲಿ ಇಬ್ಬರ ನಡುವೆ ಜಗಳ ಆಗುತ್ತೆ. ನೀನು ನಿಮ್ ಪೇರೆಂಟ್ಸ್ ಗೆ ಅಷ್ಟೆಲ್ಲ ದುಡ್ಡು ಕೊಡ್ಬೋದು, ನಾನು ಈ $30,000 ಪ್ಲೇಯರ್ ತರಿಸಿದ್ದು ನಿನ್ಗೆ ತಪ್ಪಾಗಿ ಕಾಣಿಸ್ತಾ ಇದೀಯಾ ಅಂತ. ಎಮಿ ಹೇಳ್ತಾಳೆ, ಅಪ್ಪ ಅಮ್ಮ ಕಷ್ಟದಲ್ಲಿ ಇರೋದ್ರಿಂದ ಅವರು ನನ್ನ ಹೆಸರಲ್ಲಿ ಇಟ್ಟಿರೋ ದುಡ್ಡನ್ನ ಅವ್ರಿಗೇನೆ ಕೊಟ್ಟಿದ್ದೀನಿ, ಇದ್ರಲ್ಲಿ ತಪ್ಪೇನಿದೆ ಅಂತ. ಆದ್ರೆ ನಿಕೋಲಸ್ ಒಪ್ಪೋದೇ ಇಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸ್ನವರು ಮತ್ತೆ ನಿಕೋಲಸ್ ಮನೆನ ಸರ್ಚ್ ಮಾಡ್ತಾರೆ. ಆಗ ಪಕ್ಕದ ಮನೆ ಲೇಡಿ ಡೋರ್ ತಟ್ತಾರೆ. ಆಕ್ಚುಲಿ ಇವಳು ಹಾಗೇನೆ ಎಮಿ ಫ್ರೆಂಡ್ಸ್ ಅಂತೆ. ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ, ಯಾಕೆ ನೀವು ನನ್ನ ಎಂಕ್ವೈರಿ ಮಾಡಬಾರ್ದು ಅಂತ. ಇದ್ರ ಬಗ್ಗೆ ಪೊಲೀಸ್ನವರು ನಿಕೋಲಸ್ ನ ಕೇಳಿದಾಗ ಅವನು ಹೇಳೋ ಪ್ರಕಾರ ಆಕ್ಚುಲಿ ಲೇಡಿ ಹಾಗೇನೆ ಎಮಿ ಫ್ರೆಂಡ್ಸ್ ಅಲ್ವಂತೆ. ನಾವಿಬ್ರು ಆ ಮನೆಗೆ ಬಂದು ತುಂಬಾ ಟೈಮ್ ಏನೂ ಆಗಿಲ್ಲ, ಸೊ ಆ ಲೇಡಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಜಸ್ಟ್ ಅಟೆನ್ಷನ್ ಸೀಕಿಂಗ್ ಗೋಸ್ಕರ ಈ ಲೇಡಿ ಗಿಮಿಕ್ ಮಾಡ್ತಿದ್ದಾಳೆ ಅನ್ಕೊಂಡು ಪೊಲೀಸ್ನವರು ಆ ಲೇಡಿನ ಎಂಕರೇಜ್ ಮಾಡೋದಿಲ್ಲ. ನಿಕೋಲಸ್ ತಂಗಿ ಮನೇಲೆ ಇದ್ದಾನೆ. ಆಗ ಅವನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಐ ಆಮ್ ಔಟ್ ಸೈಡ್ ಅಂತ. ಡೋರ್ ಓಪನ್ ಮಾಡಿದಾಗ ಒಂದು ಹುಡುಗಿ ಬರ್ತಾಳೆ. ಇವಳು ನಿಕೋಲಸ್ ನ ಸ್ಟೂಡೆಂಟ್. ಆಕ್ಚುಲಿ ಇವರಿಬ್ರು ಅಫೇರ್ ಇಟ್ಕೊಂಡಿರ್ತಾರೆ. ಈ ವಿಷಯ ತಂಗಿ ಗೊತ್ತಾಗಿದ್ರಿಂದ ನಿಕೋಲಸ್ಗೆ ಸರಿಯಾಗಿ ಬೈತಾಳೆ. ನಿನ್ ವೈಫ್ ಕಾಣೆ ಆಗಿರೋದ್ರಲ್ಲಿ ನಿನ್ ಕೈವಾಡ ಏನು ಇಲ್ಲ ತಾನೆ ಅಂತ. ಯಾಕಂದ್ರೆ ಅವಳಿಗೆ ಇವನ್ ಮೇಲೆ ಡೌಟ್ ಶುರು ಆಗಿದೆ. ಈಗ ಮತ್ತೆ ಫ್ಲಾಶ್ ಬ್ಯಾಕ್. ಎಮಿಗೆ ಸೆನ್ಸ್ ಆಗುತ್ತೆ ನಿಕೋಲಸ್ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ. ಸೊ ಅದಕ್ಕೆ ನನ್ಗೆ ಮಗು ಬೇಕು ಅಂತ ಕೇಳ್ತಾಳೆ. ಇದರಿಂದ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಲಿ ಅನ್ನೋದೇ ಇವಳ ಉದ್ದೇಶ. ನಿಕೋಲಸ್ ಹೇಳೋ ಪ್ರಕಾರ ನಮ್ಮಿಬ್ಬರಿಗೆ ಜಾಬ್ ಇಲ್ಲ, ಹೀಗಿರುವಾಗ ಮಗು ಹುಟ್ಟಿದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಈ ವಿಷಯದಲ್ಲಿ ಆರ್ಗ್ಯುಮೆಂಟ್ ಜಾಸ್ತಿ ಆಗಿದ್ರಿಂದ ನಿಕೋಲಸ್ ಅವಳ ಮೇಲೆ ಕೈ ಮಾಡ್ತಾನೆ. ಕೊನೆಗೆ ಸಾರಿ ಕೂಡ ಕೇಳ್ತಾನೆ. ಪ್ರೆಸೆಂಟ್ ಅಲ್ಲಿ ಪೊಲೀಸ್ನವರು ಈ ಊರಲ್ಲಿ ಮನೆ ಮಠ ಇಲ್ದೇ ಇರೋರು ಸ್ಟೇ ಆಗಿರೋ ಜಾಗಕ್ಕೆ ಹೋಗಿ ವಿಚಾರಣೆ ಮಾಡ್ತಾರೆ. ಎಮಿ ಫೋಟೋ ತೋರಿಸಿದಾಗ ಇವಳನ್ನ ನೋಡಿದ್ದೀನಿ ಅಂತ ಒಬ್ಬ ಹೇಳ್ತಾನೆ. ಇವನ್ ಹೇಳೋ ಪ್ರಕಾರ ಎಮಿ ಇವನ್ನ ಮೀಟ್ ಆಗಿ ಗನ್ ಕೇಳಿದ್ಲಂತೆ. ಎಮಿ ಯಾಕೆ ಗನ್ ಕೇಳಿದ್ಲು ಅಂತ ಪೊಲೀಸ್ನವರು ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ನಿಕೋಲಸ್ ಮೇಲೆ ಡೌಟ್ ಬಂದು ಮೀಡಿಯಾದವರು ಯಾಕೆ ಇವನೇ ಅವಳನ್ನ ಕೊಲೆ ಮಾಡಿರ್ಬೋದು ಅಂತ ಡಿಸ್ಕಷನ್ ಶುರು ಮಾಡ್ತಾರೆ. ಅವನ್ ಮುಖದಲ್ಲಿ ಹೆಂಡತಿ ಕಾಣೆ ಆಗಿರೋ ನೋವೇ ಇಲ್ಲ, ತುಂಬಾ ಖುಷಿಯಾಗಿ ಇದ್ದಾನೆ ಅಂತ. ನೆಕ್ಸ್ಟ್ ಎಮಿ ಕಾಣೆ ಆಗಿರೋದ್ರಿಂದ ಅವಳನ್ನ ಹುಡ್ಕೋದಕ್ಕೆ ತುಂಬಾ ಜನ ಕೈ ಜೋಡಿಸಿರ್ತಾರೆ. ಅವರೆಲ್ಲ ಕ್ಯಾಂಡಲ್ ಹಿಡ್ಕೊಂಡು ಎಮಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಕೋಲಸ್ ಮನೆ ಪಕ್ಕದಲ್ಲಿರೋ ಲೇಡಿ ಬರ್ತಾರೆ. ನೀನೇ ಅವಳಿಗೆ ಏನೋ ಮಾಡಿದ್ಯಾ ಅಂತ. ಇದನ್ ಕೇಳಿ ನಿಕೋಲಸ್ಗೆ ಗಾಬರಿ ಆಗುತ್ತೆ. ಪಬ್ಲಿಕ್ ನಲ್ಲಿ ಈ ಲೇಡಿ ಹೀಗ್ ಕೇಳಿದ್ರಿಂದ ಅಲ್ಲಿದ್ದವರಿಗೆ ನಿಕೋಲಸ್ ಮೇಲೆ ಡೌಟ್ ಶುರು ಆಗುತ್ತೆ. ಮೀಡಿಯಾದವರು ಇವನ್ ಹಿಂದೆ ಬಿದ್ದಿದ್ರಿಂದ ಪೊಲೀಸ್ನವರು ಅವನ್ನ ಸೇವ್ ಮಾಡ್ತಾರೆ. ಈಗ ಲೇಡಿ ಪೊಲೀಸ್ ಕೇಳ್ತಾರೆ, ನಿಜ ಹೇಳು, ನಿನ್ ವೈಫ್ ಹಾಗೂ ಪಕ್ಕದ ಮನೆ ಲೇಡಿಗೆ ಯಾವ್ದೇ ಫ್ರೆಂಡ್ಶಿಪ್ ಇರ್ಲಿಲ್ವಾ? ಹಾಗಾದ್ರೆ ಇದೆಲ್ಲ ಏನು ಅಂತ ಕೆಲವೊಂದು ಫೋಟೋಸ್ ನ ತೋರಿಸ್ತಾರೆ. ಅದ್ರಲ್ಲಿ ಎಮಿ ಆ ಪಕ್ಕದ ಮನೆ ಲೇಡಿ ಜೊತೆ ತುಂಬಾ ಕ್ಲೋಸ್ ಆಗೆಲ್ಲ ಇದ್ದಾಳೆ. ನಿಕೋಲಸ್ ಹೇಳ್ತಾನೆ, ಇದೆಲ್ಲ ನನ್ಗೆ ಗೊತ್ತೇ ಇಲ್ಲ ಅಂತ. ಸೊ ಪೊಲೀಸ್ನವರಿಗೂ ಇವನ್ ಮೇಲೆ ಡೌಟ್ ಶುರು ಆಗಿದೆ. ಕಿಚನ್ ನಲ್ಲಿ ರಕ್ತದ ಕಲೆ ಇತ್ತು ಅಲ್ವಾ, ಫ್ಲೋರ್ ಮೇಲೆ ತುಂಬಾ ರಕ್ತ ಸುರಿದಿದೆ. ಅದನ್ನೆಲ್ಲ ಹೈಡ್ ಮಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಿದ್ದಾರೆ. ಬರೀ ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ, ಬಟ್ DBS ಪಂಚರ್ ನ ಯೂಸ್ ಮಾಡಿ ನೋಡಿದಾಗ ಆ ಬ್ಲಡ್ ಸ್ಟೈನ್ ಇದ್ದ ಫ್ಲೋರ್ ನಲ್ಲಿ ಜಾಸ್ತಿ ರಕ್ತ ಸುರಿದಿತ್ತು ಅನ್ನೋದು ಕನ್ಫರ್ಮ್ ಆಗಿದೆ. ಅಂದ್ರೆ ಸಾಕ್ಷಿ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ನಿಕೋಲಸ್ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಪೊಲೀಸ್ನವ್ರಿಗೆ ಇವನ್ ಮೇಲೆ ಡೌಟ್ ಜಾಸ್ತಿ ಆಗಿದ್ರಿಂದ ಇನ್ಮೇಲೆ ನೀವು ನನ್ನ ಪ್ರಶ್ನೆ ಕೇಳೋದಿದ್ರೆ ಲಾಯರ್ ಮೂಲಕನೇ ಕೇಳಿ, ನಾನು ಲಾಯರ್ನ ಹೈರ್ ಮಾಡ್ತೀನಿ ಅಂತ. ಈಗ ಪೊಲೀಸ್ನವರು ಆ ದಿನ ನಿಕೋಲಸ್ ಅವ್ರ ಹಳೆ ಮನೆಗೆ ಹೋಗಿದ್ರು ಅಲ್ವಾ, ಅದೇ ಜಾಗಕ್ಕೆ ಹೋಗ್ತಾರೆ. ಅವನ್ ಯಾಕೆ ಇಲ್ಲಿಗೆ ಬಂದಿದ್ದ ಅಂತ. ನಿಕೋಲಸ್ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಏನು ಇಲ್ದೇ ಇರೋದ್ರಿಂದ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲೇನಾದ್ರೂ ಕ್ಲೂ ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಾ ಅಂಡರ್ ಗ್ರೌಂಡ್ ಗೆ ಹೋಗ್ತಾರೆ. ಅಲ್ಲೊಂದು ಅರ್ಧ ಸುಟ್ಟಿರೋ ಬುಕ್ ಸಿಗುತ್ತೆ. ಆಕ್ಚುಲಿ ಅದೊಂದು ಡೈರಿ. ಇದನ್ನ ಬರ್ದಿರೋದು ಎಮಿ. ಅವಳಿಗೆ ಡೈರಿ ಬರೆಯೋ ಅಭ್ಯಾಸ ಇದ್ದಿದ್ರಿಂದ ಅವ್ರಿಬ್ಬರ ನಡುವೆ ಏನೆಲ್ಲ ನಡೆದಿರುತ್ತೋ ಅದನ್ನೆಲ್ಲ ಡೈಲಿ ಬರೀತಾ ಇದ್ಲು ಅನ್ಸುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಸತ್ಯ ಇದ್ರೂನು ಮುಂದಿನ ಪೇಜ್ ಗಳಲ್ಲಿ ಬರೀ ಸುಳ್ಳೆ ತುಂಬಿದೆ. ನಿಕೋಲಸ್ ನನಗೆ ಟಾರ್ಚರ್ ಮಾಡ್ತಿದ್ದ ಅಂತೆಲ್ಲ ಬರ್ದಿದ್ದಾಳೆ. ಸೊ ಈಗ ಇದು ಪೊಲೀಸ್ ಕೈ ಸೇರಿದ್ರಿಂದ ನಿಕೋಲಸ್ ವಿರುದ್ಧ ಇದು ಕೂಡ ಒಂದು ಎವಿಡೆನ್ಸ್. ಈ ಕಡೆ ನಿಕೋಲಸ್ ಆ ಮೂರನೇ ಕ್ಲೂ ಏನು ಅನ್ನೋದನ್ನ ಕಂಡು ಹಿಡಿದಿದ್ದಾನೆ. ಅದೇನಂದ್ರೆ ಇವನ್ ತಂಗಿ ಮನೆಯಲ್ಲಿ ಹಳೆ ವಸ್ತುಗಳನ್ನ ಇಡೋದಕ್ಕೆ ಒಂದು ರೂಮ್ ಇರುತ್ತೆ. ಅದೇ ರೂಮ್ ನ ಈ ಮೂರನೇ ಕ್ಲೂ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಲ್ಲೋಗ್ ನೋಡಿದ್ರೆ ಎಮಿ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ತುಂಬಾ ವಸ್ತುಗಳನ್ನೆಲ್ಲ ಆರ್ಡರ್ ಮಾಡಲಾಗಿದೆ. ಎಲೆಕ್ಟ್ರಿಕ್ ವಸ್ತುಗಳಿಂದ ಹಿಡಿದು ರೋಬೋಟಿಕ್ ಡಾಗ್ ಕೂಡ ಇದೆ. ಆಕ್ಚುಲಿ ಫ್ಲಾಶ್ ಬ್ಯಾಕ್ ನಲ್ಲಿ ಪ್ಲೇಯರ್ ಎಲ್ಲ ಆರ್ಡರ್ ಮಾಡಿದ್ರಿಂದ ಇವನ್ ಮೇಲೆ ಕೋಪ ಮಾಡ್ಕೊಂಡಿದ್ಲು ಅಲ್ವಾ. ಆಗ ನಿಕೋಲಸ್ ಏನ್ ಹೇಳಿರ್ತಾನೆ, ನಾನು ಬರೀ ಪ್ಲೇಯರ್ ನ ಮಾತ್ರ ಆರ್ಡರ್ ಮಾಡಿರೋದು ಅಂತ. ಆದ್ರೆ ಅವ್ನ್ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಇವನಿಗೆ ಗೊತ್ತಿಲ್ಲದೆ ಎಷ್ಟೋ ವಸ್ತುಗಳು ಆರ್ಡರ್ ಆಗಿರುತ್ತೆ.
ಆದ್ರೆ ಈ ವಿಷಯ ಇವನಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ರೀತಿ ಆರ್ಡರ್ ಆದ ವಸ್ತುಗಳೆಲ್ಲ ಇದೇ ಜಾಗದಲ್ಲಿ ಇದೆ. ಇದನ್ನೆಲ್ಲ ಪೊಲೀಸ್ನವರು ನೋಡಿದ್ರೆ ನನ್ ಮೇಲೆನೆ ಸಂದೇಹ ಪಡ್ತಾರೆ ಅಂತ ನಿಕೋಲಸ್ಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಈಗ ನಿಕೋಲಸ್ಗೆ ಜಾಬ್ ಇಲ್ದೆ ಇರೋದ್ರಿಂದ ಕಷ್ಟ ಪಡ್ತಾ ಇದ್ದಾನೆ. ಹೀಗಿರುವಾಗ ಇದನ್ನೆಲ್ಲ ಆರ್ಡರ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಡೌಟ್ ಬಂದ್ರೆ ಇವನ್ ಸಿಗಾಕೋತಾನೆ ಅಲ್ವಾ. ಅದಕ್ಕೆ ಇವನಿಗೆ ಟೆನ್ಷನ್ ಆಗ್ತಿದೆ. ಈಗ ಎಮ್ಮಿ ಎಲ್ಲೋ ದೂರ ಹೋಗ್ತಿರೋದ್ನ ತೋರಿಸ್ತಾರೆ. ಅಂದ್ರೆ ಏನರ್ಥ, ಅವಳು ಬದುಕಿದ್ದಾಳೆ, ಇನ್ನೂ ಸತ್ತಿಲ್ಲ. ಈಗ ಇವಳು ಫ್ಲಾಶ್ ಬ್ಯಾಕ್ ಶುರು ಆಗುತ್ತೆ. ಟಿವಿನಲ್ಲಿ ತುಂಬಾ ಕ್ರೈಮ್ ಸೀನ್ಗಳು ಹಾಗೇನೆ ಕೆಲವೊಂದು ಬುಕ್ ಗಳನ್ನ ಓದಿ ಪೊಲೀಸ್ನವರು ಒಂದು ಕ್ರೈಮ್ ಸೀನ್ ನ ಹೇಗೆಲ್ಲ ಟ್ಯಾಕಲ್ ಮಾಡ್ತಾರೆ, ಹೇಗೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾಳೆ. ಹಾಗೇನೆ ಪಕ್ಕದ ಮನೆ ಲೇಡಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವಳಿಗೆ ನಿಕೋಲಸ್ ಬಗ್ಗೆ ತಪ್ಪಾಗಿ ಸುಳ್ಳು ಹೇಳಿರ್ತಾಳೆ. ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಆರ್ಡರ್ ಮಾಡಿ ನಿಕೋಲಸ್ ಹೀಗೆಲ್ಲ ಮಾಡ್ತಿದ್ದಾನೆ ಅನ್ನೋ ತರ ಫ್ರೇಮ್ ಮಾಡ್ತಾಳೆ. ಹಾಗೇನೆ ಅವಳು ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಮಾಡ್ಸಿರ್ತಾಳೆ. ಅದ್ರ ಅಮೌಂಟ್ ಜಾಸ್ತಿ ಆಗೋ ತರ ಮಾಡೋದಕ್ಕೆ ಒಂದು ಫಾರ್ಮ್ ನಲ್ಲಿ ಅವನ್ ಸೈನ್ ನ ಹಾಕ್ಸಿರ್ತಾಳೆ. ದುಡ್ಡು ಜಾಸ್ತಿ ಬಂದ್ರೆ ಒಳ್ಳೇದು ಅಂತ ಅವನು ಕೂಡ ಸೈನ್ ಹಾಕಿರ್ತಾನೆ. ಕೊನೆಗೆ ಸಡನ್ ಆಗಿ ಕಾಣೆ ಆಗೋದಕ್ಕೂ ಮುಂಚೆ ಕಿಚನ್ ನಲ್ಲಿ ಇವಳ್ದ ರಕ್ತ ಹಾಕ್ತಾಳೆ. ಆಗ ಪೊಲೀಸ್ನವರು ಏನ್ ಅನ್ಕೋತಾರೆ, ಇವಳನ್ನ ಯಾರೋ ಕೊಲೆ ಮಾಡಿದ್ದಾರೆ, ಪಕ್ಕ ಹಸ್ಬೆಂಡೇ ಕೊಲೆ ಮಾಡಿದ್ದಾನೆ ಅಂತ ಅನ್ಕೋತಾರೆ ಅಲ್ವಾ. ಅದೇ ಇವಳ ಪ್ಲಾನ್. ಒಂದು ಕೊಲೆಗೆ ಮೋಟಿವ್ ಬೇಕು, ಅದನ್ನ ಫಸ್ಟ್ ಇವಳು ಕ್ರಿಯೇಟ್ ಮಾಡ್ತಾಳೆ. ಫಸ್ಟ್ ಮೋಟಿವ್ ಏನು, ಫೈನಾನ್ಷಿಯಲ್ ಪ್ರಾಬ್ಲಮ್. ಇಬ್ರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅನ್ನೋ ತರ ನಂಬಿಸ್ಬೇಕು. ಎರಡನೇದು ಪಕ್ಕದ ಮನೆ ಲೇಡಿ ಮೂಲಕ ನಿಕೋಲಸ್ ಸರಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು. ಸೊ ಅದಕ್ಕೆ ಫಸ್ಟ್ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಆಮೇಲೆ ನಿಕೋಲಸ್ ಬಗ್ಗೆ ಅವಳ ಹತ್ರ ನೆಗೆಟಿವ್ ಆಗಿ ಹೇಳೋದು. ಇವಳೇ ಅವನ ಬಗ್ಗೆ ಬರ್ದಿರೋ ಡೈರಿನ ಅರ್ಧ ಸುಟ್ಟು ಸಾಕ್ಷಿ ನಾಶ ಮಾಡೋಕೆ ಟ್ರೈ ಮಾಡಿದ್ದಾನೆ ಅನ್ನೋ ತರ ಸೆಟ್ ಮಾಡೋದು. ಮೂರನೇದು ಇವಳೇ ಗಾಯ ಮಾಡ್ಕೊಂಡು ಕಿಚನ್ ನಲ್ಲಿ ಬ್ಲಡ್ ಸ್ಟೈನ್ ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಒಂದು ಡೆಡ್ ಬಾಡಿನ ಎಳ್ಕೊಂಡು ಹೋದ್ರೆ ಹೇಗಿರುತ್ತೋ ಅದೇ ತರ ಎವಿಡೆನ್ಸ್ ನ ಕ್ರಿಯೇಟ್ ಮಾಡಿ ಮನೇಲಿದ್ದ ವಸ್ತುಗಳನ್ನೆಲ್ಲ ಅವಳೇ ಹೊಡೆದಾಕಿರ್ತಾಳೆ. ಇದನ್ನೆಲ್ಲ ಗಂಡನೇ ಮಾಡಿರೋದು ಅನ್ನೋ ತರ ಅವನ್ನ ಫ್ರೇಮ್ ಮಾಡ್ತಾಳೆ. ಹಾಗೇನೆ ಕೆಲವೊಂದು ಕ್ಲೂಸ್ ಗಳನ್ನ ಕೂಡ ಬರ್ದಿಟ್ಟಿರ್ತಾಳೆ ಅಲ್ವಾ. ಪೊಲೀಸ್ನವರು ಅದನ್ನೆಲ್ಲ ಕ್ರ್ಯಾಕ್ ಮಾಡಿ ಕೊನೆಗೆ ಇವನೇ ಕಲ್ಪ್ರಿಟ್ ಅಂತ ಡಿಸೈಡ್ ಮಾಡ್ಲಿ ಅನ್ನೋದೇ ಇವಳ ಪ್ಲಾನ್. ಆದ್ರೆ ನಿಕೋಲಸ್ಗೆ ಎಲ್ಲೋ ಮಿಸ್ ಹೊಡೆದಿದೆ. ಅದಕ್ಕೇನೆ ಎರಡನೇ ಕ್ಲೂ ಸಿಕ್ಕಿದಾಗ ಅದನ್ನ ಓದಿ ಗೊತ್ತಿದ್ರೂನು ಗೊತ್ತಿಲ್ಲ ಅಂತ ಹೇಳಿ ಅವನೇ ಕ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಸೊ ಈಗ ಅವನ್ನ ಫ್ರೇಮ್ ಮಾಡಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದೂರದಲ್ಲಿ ಜೀವನ ಮಾಡ್ತಾ ಇದ್ದಾಳೆ. ಇವಳು ಮಾಡಿರೋ ಕೆಲ್ಸಕ್ಕೆ ಪೊಲೀಸ್ನವರು ಏನ್ ಅನ್ಕೋತಾರೆ, ಪಕ್ಕ ಇವನೇ ಅವಳನ್ನ ಕೊಲೆ ಮಾಡಿ ಎವಿಡೆನ್ಸ್ ಗಳನ್ನ ನಾಶ ಮಾಡೋಕೆ ಟ್ರೈ ಮಾಡಿದ್ದಾನೆ ಅಂತ ಅನ್ಕೋತಾರೆ. ಅದೇ ಇವಳಿಗೂ ಬೇಕಾಗಿರೋದು. ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾಳೆ ಗೊತ್ತಾ, ನಿಕೋಲಸ್ ಸ್ಟೂಡೆಂಟ್ ಜೊತೆನೆ ಅಫೇರ್ ಇಟ್ಕೊಂಡಿರೋ ವಿಷಯ ಇವಳಿಗೆ ಗೊತ್ತಾಗಿದೆ. ಸೊ ಅವನ್ ವಿರುದ್ಧ ಸೇಡ್ ತೀರ್ಸ್ಕೋಬೇಕು, ಅದಕ್ಕೇನೆ ಇದನ್ನೆಲ್ಲ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಪಕ್ಕದ ಮನೆ ಲೇಡಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವಳನ್ನ ಮನೆಗೆ ಇನ್ವೈಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳು ಯೂರಿನ್ ಪಾಸ್ ಮಾಡೋದಕ್ಕೆ ಬಾತ್ರೂಮ್ಗೆ ಹೋಗ್ತಾಳೆ. ಫ್ಲಶ್ ಮಾಡಿದ್ರೆ ನೀರ್ ಬರ್ತಾ ಇಲ್ಲ. ಈ ವಿಷಯನ ಎಮ್ಮಿಗೆ ಹೇಳಿದಾಗ ಪರವಾಗಿಲ್ಲ ಬಿಡಿ, ನಾನ್ ನೋಡ್ಕೋತೀನಿ, ನೀವು ಹೋಗಿ ಅಂತ ಅವಳನ್ನ ಕಳ್ಸಿ ಅವಳು ಯೂರಿನ್ ನ ಕಲೆಕ್ಟ್ ಮಾಡ್ತಾಳೆ. ಅದನ್ನ ನಂದೇ ಯೂರಿನ್ ಅಂತ ಹೇಳಿ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನ ತಗೊಂಡಿರ್ತಾಳೆ. ಅದ್ರಲ್ಲಿ ಇವಳು ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಅದು ಪಕ್ಕದ ಮನೆ ಲೇಡಿಯ ಯೂರಿನ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ಅಂತಾನೆ ರಿಪೋರ್ಟ್ ಬಂದಿದೆ. ಆದ್ರೆ ಇವಳು ಅದು ನಂದೇ ಯೂರಿನ್ ಅಂತ ಹೇಳಿ ರಿಪೋರ್ಟ್ ತಗೊಂಡಿದ್ರಿಂದ ಜನ ಇವಳೇ ಪ್ರೆಗ್ನೆಂಟ್ ಅಂತ ಅನ್ಕೋತಾರೆ. ಸೊ ಈ ರಿಪೋರ್ಟ್ ಕೂಡ ಮನೇಲಿ ಬಿಟ್ಟು ಹೋಗಿರ್ತಾಳೆ. ಯಾಕಂದ್ರೆ ಒಬ್ಳು ಪ್ರೆಗ್ನೆಂಟ್ ಹುಡುಗಿನ ಕೊಲೆ ಮಾಡಿದ್ದಾನೆ ಅಂತ ಪ್ರೂವ್ ಮಾಡ್ಬಿಟ್ರೆ ನಿಕೋಲಸ್ ಲೈಫ್ ಲಾಂಗ್ ಜೈಲಲ್ಲೇ ಇರ್ಬೇಕು. ಅದೇ ಇವಳ ಪ್ಲಾನ್. ಅದೇ ಸಮಯ ನಿಕೋಲಸ್ ಆ ಮೂರನೇ ಕ್ಲೂ ಏನು ಅನ್ನೋದನ್ನ ಕಂಡು ಹಿಡಿದಿರ್ತಾನೆ. ಅವಳು ಆರ್ಡರ್ ಮಾಡಿರೋ ವಸ್ತುಗಳ ಮಧ್ಯೆ ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿರ್ತಾಳೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ 2 ಗೊಂಬೆ ಗಂಡ ಹೆಂಡತಿ ತರ ಇದೆ. ಗಂಡನ್ ಕೈಯಲ್ಲಿ ಕೋಲಿದೆ. ಹೆಂಡತಿಗೆ ಟಾರ್ಚರ್ ಮಾಡೋ ತರ ಒಂದು ಗಿಫ್ಟ್ ಕೊಟ್ಟಿರ್ತಾಳೆ. ಇದು ಪೊಲೀಸ್ ಕೈಗೆ ಸಿಕ್ಕಿದ್ರೆ ಏನಾಗುತ್ತೆ, ಇವನೇ ಅವಳಿಗೆ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಅದಕ್ಕೇನೆ ಪಕ್ಕ ಪ್ಲಾನ್ ಮಾಡಿ ಇದನ್ನೆಲ್ಲ ಸೆಟ್ ಮಾಡಿರ್ತಾಳೆ. ಈಗ ದೂರ ಎಲ್ಲೋ ಸ್ಟೇ ಆಗಿದ್ದಾಳೆ ಅಲ್ವಾ, ಅಲ್ಲಿಂದ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ನಿಕೋಲಸ್ ನ ತಂಗಿ ಮನೆ ಹಿಂದೆ ಡೈಲಿ ರಾತ್ರಿ ಏನೋ ನಡೀತಾ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಸುಳ್ಳು ಹೇಳ್ತಾಳೆ. ಪೊಲೀಸ್ ಅದನ್ನ ಚೆಕ್ ಮಾಡೋದಕ್ಕೆ ಹೋದಾಗ ಅವಳು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಆರ್ಡರ್ ಮಾಡಿದ್ದ ವಸ್ತುಗಳನ್ನೆಲ್ಲ ನೋಡಿ ಫಸ್ಟ್ ನಿಕೋಲಸ್ ತಂಗಿನ ಅರೆಸ್ಟ್ ಮಾಡ್ತಾರೆ. ಹಾಗೇನೆ ನಿಕೋಲಸ್ ನ ಕೂಡ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ಇವ್ನ್ ಲಾಯರ್ ಇಬ್ರಿಗೂ ಬೇಲ್ ಕೊಡ್ಸಿ ಮನೆ ಕರ್ಕೊಂಡು ಬರ್ತಾರೆ. ಈಗ ನಿಕೋಲಸ್ ನನ್ ಹೆಂಡ್ತಿನೇ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳು ಸತ್ತಂಗೆ ಎಲ್ರನ್ನ ನಂಬಿಸಿದ್ದಾಳೆ ಅಂತ ಲಾಯರ್ ಕೂಡ ಇವನ್ ಮಾತನ್ನ ನಂಬ್ತಾರೆ. ಅವಳು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಂದ್ರೆ ಅವಳು ಹಳೆ ಬಾಯ್ ಫ್ರೆಂಡ್ ನ ಒಂದ್ಸಲ ವಿಚಾರಿಸಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ. ನಿಕೋಲಸ್ ಕೊನೆಗೂ ಎಮ್ಮಿ ಎಕ್ಸ್ ಬಾಯ್ ಫ್ರೆಂಡ್ ನ ಮೀಟ್ ಆಗಿ ಅವಳ ಬಗ್ಗೆ ಕೇಳಿದಾಗ ಇವನು ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾನೆ. ಇವನ್ ವಿರುದ್ಧ ಕೂಡ ಫೇಕ್ ಕೇಸ್ ನಲ್ಲಿ ಫಿಟ್ ಮಾಡಿ ಜೈಲಿಗೆ ಕಳ್ಸಿದ್ಲಂತೆ. ಹಾಗೇನೆ ಅವಳಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಅವನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಇವನ್ನ ಯಾಕೆ ಎಮ್ಮಿ ಬಿಟ್ಟು ಬಂದ್ಲು ಅಂತ ನೋಡೋದಾದ್ರೆ ಇವನೊಬ್ಬ ದೊಡ್ಡ ಸೈಕೋ, ಎಮ್ಮಿನ ನಾಯಿ ತರ ಟ್ರೀಟ್ ಮಾಡ್ತಿದ್ದ. ಸೊ ಅದಕ್ಕೇನೆ ಇವನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ.
ಈ ಕಡೆ ಎಮ್ಮಿ ನಿಗೂಢವಾಗಿ ಸ್ಟೇ ಆಗಿದ್ದ ಮನೆಗೆ ಇಬ್ರು ಕಳ್ಳರು ನುಗ್ಗಿ ದುಡ್ಡನ್ನೆಲ್ಲ ಕದ್ಕೊಂಡು ಹೋಗ್ತಾರೆ. ನೀನು ಪೊಲೀಸರಿಗೆ ಯಾಮಾರಿಸಿ ಸತ್ತಂಗೆ ಡ್ರಾಮಾ ಮಾಡ್ತಾ ಇದ್ದೀಯಾ ಅನ್ನೋದು ನಮಗ್ ಗೊತ್ತು. ಸುಮ್ನೆ ಇದ್ರೆ ನಿನ್ಗೆ ಒಳ್ಳೇದು. ಏನಾದ್ರೂ ಪೊಲೀಸ್ಗೆ ಕಾಲ್ ಮಾಡಿದ್ರೆ ನೀನೇ ಸಿಗಾಕೋತೀಯಾ ಅಂತ. ಈಗ ಖರ್ಚಿಗೆ ದುಡ್ಡಿಲ್ಲ. ಆಗ ನ್ಯೂಸ್ ನೋಡ್ತಾಳೆ. ನ್ಯೂಸ್ ನಲ್ಲಿ ನಿಕೋಲಸ್ ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇವನು ಏನ್ ಪ್ಲಾನ್ ಮಾಡಿದ್ದಾನಂದ್ರೆ, ಎಮ್ಮಿನ ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ, ಅವಳು ಮನೆಗ್ ಬಂದ್ರೆ ಸಾಕು ಅಂತ ಡ್ರಾಮಾ ಮಾಡ್ತಾನೆ. ಹೀಗೆಲ್ಲ ಮಾತಾಡಿದ್ರೆ ಖಂಡಿತ ಅವಳು ಬರ್ತಾಳೆ ಅನ್ನೋದೇ ಇವನ್ ನಂಬಿಕೆ. ಈ ಕಡೆ ಎಮ್ಮಿ ಕೈಯಲ್ಲಿ ದುಡ್ಡಿಲ್ಲ. ಗಂಡ ಬೇರೆ ಒಳ್ಳೆಯವನಾಗಿದ್ದಾನೆ ಅನ್ಸುತ್ತೆ. ಇಷ್ಟು ದಿನ ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಸಾಕು. ಸೊ ಈಗ ಪ್ಲಾನ್ ಚೇಂಜ್ ಮಾಡ್ತಾಳೆ. ಹಳೆ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ಬರೋಕೆ ಹೇಳಿ ಅವನ್ ಗೆಸ್ಟ್ ಹೌಸ್ ನಲ್ಲಿ ಸ್ಟೇ ಆಗ್ತಾಳೆ. ಆ ಮನೆ ಪೂರ್ತಿ ಸಿಸಿಟಿವಿ ಕ್ಯಾಮೆರಾ ಇದೆ. ಅವನು ಅವಳನ್ನ ಫುಲ್ ಕಂಟ್ರೋಲ್ ನಲ್ಲೇ ಇಟ್ಕೊಂಡಿದ್ದಾನೆ. ಅವನ್ ಹೇಳೋ ಊಟನೇ ಮಾಡ್ಬೇಕು. ಅವನ್ ನೋಡೋ ಟಿವಿ ಶೋನೇ ಇವಳು ಕೂಡ ನೋಡ್ಬೇಕು. ಒಂದಿನ ಅವನು ಹೊರಗಡೆ ಹೋದಾಗ ಎಮ್ಮಿ ಅವನಿಗೆ ಕಿಸ್ ಮಾಡಿ ಇನ್ಶರ್ಟ್ ಮಾಡಿದ್ನ ಹೊರಗಡೆ ತೆಗ್ದು, ಈಗ ಇದೇ ಸ್ಟೈಲ್, ನೀನು ಕೂಡ ಹೀಗೆ ಹೋಗು ಅಂತ ಅವನ್ನ ಕಳಿಸ್ತಾಳೆ. ಅವನು ಹೊರಗಡೆ ಹೋಗಿ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾನೆ. ಅದೆಲ್ಲ ಕ್ಯಾಮೆರಾನಲ್ಲಿ ರೆಕಾರ್ಡ್ ಆಗಿದೆ. ಈಗ ಎಮ್ಮಿ ಬೆಡ್ರೂಮ್ ನಲ್ಲಿ ಯಾವ ಜಾಗದಲ್ಲಿ ಕ್ಯಾಮೆರಾ ಕವರ್ ಆಗೋದಿಲ್ವೋ ಅಲ್ಲಿ ನಿಂತ್ಕೊಂಡು ವೈನ್ ಎಲ್ಲ ಮೈ ಮೇಲೆ ಸುರ್ಕೋತಾಳೆ. ಏನೋ ರಕ್ತ ದೇಹದಿಂದ ಸುರಿತಾ ಇದೆ ಅನ್ನೋ ತರ ಡ್ರಾಮಾ ಮಾಡಿ ಈಗ ಕ್ಯಾಮೆರಾ ಕ್ಯಾಪ್ಚರ್ ಆಗೋ ಕಡೆ ಕೂತ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಕಿರ್ಚಾಡ್ತಾ ಇದ್ದಾಳೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಆಗ್ಲೇ ಕಿಸ್ ಮಾಡಿ ಇನ್ಶರ್ಟ್ ಮಾಡಿದ ಶರ್ಟ್ ನ ಹೊರಗಡೆ ತೆಗೆದ್ಲು. ಇದೇ ಈಗ ಸ್ಟೈಲ್, ಹೀಗೇನೆ ಹೋಗು ಅಂತ ಅವನ್ನ ಕಳ್ಸಿರ್ತಾಳೆ. ಅವನು ಹೊರಗಡೆ ಹೋಗಿ ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ಹೋಗಿರ್ತಾನೆ. ಹಾಗೇನೆ ಒಳಗಡೆ ಇವಳು ಕ್ಯಾಮೆರಾ ನೋಡಿ ಕಿರ್ಚಾಡ್ತಾ ಇದ್ದಾಳೆ. ಈಗ ಈ ಕ್ಯಾಮೆರಾ ಫುಟೇಜ್ ನ ನೋಡೋರ್ಗೆ ಏನ್ ಅನ್ಸುತ್ತೆ, ಇವನು ಅವಳನ್ನ ಅತ್ಯಾಚಾರ ಮಾಡಿ ಹೊರಗಡೆ ಹೋಗಿದ್ದಾನೆ ಅಂತಾನೆ ಅನ್ಕೋತಾರೆ. ಸೊ ಇದೇ ಅವಳ ಪ್ಲಾನ್. ನೆಕ್ಸ್ಟ್ ಅವನು ಎಮ್ಮಿ ಜೊತೆ ಇಂಟಿಮೇಟ್ ಆಗ್ತಾನೆ. ಆಮೇಲೆ ಮೊದ್ಲೇ ಹೈಡ್ ಮಾಡಿದ್ದ ಚಾಕುಯಿಂದ ಅವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾಳೆ. ಅವಳ ಬಾಡಿ ಎಲ್ಲ ರಕ್ತ ಆಗಿದೆ. ಕೊನೆಗೆ ಅವಂದೇ ಕಾರ್ ತಗೊಂಡು ಅಲ್ಲಿಂದ ನೇರವಾಗಿ ನಿಕೋಲಸ್ ಮನೆಗೆ ಬರ್ತಾಳೆ. ನಿಕೋಲಸ್ ಮನೆ ಹತ್ರ ಮೀಡಿಯಾದವರು ಯಾವಾಗ್ಲೂ ಅವನ್ನ ವಾಚ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಎಮ್ಮಿ ಬರ್ತಾಳೆ. ಸತ್ತೋದ್ಲು ಅಂತ ಅನ್ಕೊಂಡ್ವಿ, ನೋಡಿದ್ರೆ ಜೀವಂತವಾಗಿದ್ದಾಳಲ್ಲ ಅಂತ ಎಲ್ರಿಗೂ ಗಾಬರಿ ಆಗುತ್ತೆ. ನಿಕೋಲಸ್ ನ ತಬ್ಕೊಂಡು ಅನ್ಕಾನ್ಶಿಯಸ್ ಆಗೋ ತರ ಡ್ರಾಮಾ ಮಾಡ್ತಾಳೆ. ಕಟ್ ಮಾಡಿದ್ರೆ ಪೊಲೀಸ್ ಎಂಕ್ವೈರಿನಲ್ಲಿ ನನ್ನ ಎಕ್ಸ್ ಬಾಯ್ ಫ್ರೆಂಡೇ ನನ್ನ ಕಿಡ್ನಾಪ್ ಮಾಡಿದ್ದ, ಡೈಲಿ ನನಗೆ ಟಾರ್ಚರ್ ಮಾಡ್ತಾ ಇದ್ದ, ಕೊನೆಗೆ ಹಿಂಸೆ ತಡೆಯೋದಕ್ಕಾಗದೆ ಅವನ್ನ ಸಾಯಿಸಿ ಎಸ್ಕೇಪ್ ಆಗ್ಬಿಟ್ಟೆ ಅಂತ. ನೀವು ಕ್ಲೂ 1, 2, 3 ಅಂತೆಲ್ಲ ಬರ್ದು ಗಿಫ್ಟ್ ಎಲ್ಲ ಇಟ್ಟಿದ್ರಲ್ಲ ಅಂತ ಕೇಳಿದಾಗ ನನ್ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ನಿಮ್ಗೆ, ಈಗ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಗೇಲಿ ಮಾಡಿದ್ರಿಂದ ಪೊಲೀಸ್ನವರು ಸೈಲೆಂಟ್ ಆಗ್ತಾರೆ. ಕಟ್ ಮಾಡಿದ್ರೆ ನಿಕೋಲಸ್, ಅವನ್ ತಂಗಿ, ಹಾಗೇನೆ ಲಾಯರ್ ಹಾಗೂ ಪೊಲೀಸ್ 4 ಜನ ಡಿಸ್ಕಸ್ ಮಾಡುವಾಗ ನಿಕೋಲಸ್ ಹೇಳ್ತಾನೆ ಅವಳು ಹೇಳ್ತಿರೋದೆಲ್ಲ ಸುಳ್ಳು, ಅವಳು ದೊಡ್ಡ ಕ್ರಿಮಿನಲ್ ಅಂತ. ಲಾಯರ್ ಹೇಳ್ತಾರೆ ಇನ್ಮೇಲೆ ನೀವಿಬ್ರು ಒಂದೇ ಮನೇಲೆ ಜೀವನ ಮಾಡ್ಬೇಕು ಅಲ್ವಾ, ಅದನ್ನ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಿದೆ ಅಂತ. ಇನ್ನು ಲೇಡಿ ಪೊಲೀಸ್ ಹತ್ರ ನೀವಾದ್ರೂ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಾಗ ಏನು ಮಾಡೋಕ್ಕಾಗಲ್ಲ, ಈಗ ಕೇಸ್ FBI ಕೈ ಸೇರಿದೆ. ಒಂದು ಸಣ್ಣ ಪ್ರಶ್ನೆ ಕೇಳಿದಕ್ಕೇನೆ ಇಡೀ ಡಿಪಾರ್ಟ್ಮೆಂಟ್ ನ ಬ್ಲೇಮ್ ಮಾಡಿದ್ದಾಳೆ, ನನ್ನಿಂದ ನಿನ್ಗೆ ಹೆಲ್ಪ್ ಮಾಡೋಕ್ ಆಗಲ್ಲ ಅಂತ. ಅವಳು ಕಾಣೆ ಆಗೋಕ್ಕೂ ಮುಂಚೆ ಪ್ರೆಗ್ನೆಂಟ್ ಅಂತ ಮೆಡಿಕಲ್ ರಿಪೋರ್ಟ್ ನ ಇಟ್ಟೋಗಿದ್ಲು ಅಲ್ವಾ, ಆದ್ರೆ ಈಗ ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾದ್ಮೇಲೆ ಜನ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವಳು ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಜಗಳ ನಡೆದಾಗ ಮಗು ಹೊಟ್ಟೆಲೆ ಸತ್ತೋಗಿರ್ಬೋದು ಅಂತ. ಸೊ ಈಗ ಇವರಿಬ್ರು ಒಟ್ಟಿಗೆ ಇದ್ದಾರೆ. ಕೆಲವು ತಿಂಗಳುಗಳು ಕಳೆದೋಗುತ್ತೆ. ಈಗ ಆಲ್ಮೋಸ್ಟ್ ಒಂದು 8 ತಿಂಗಳು ಕಳೆದಿದೆ. ಮೀಡಿಯಾ ಮುಂದೆ ಚೆನ್ನಾಗಿರೋ ತರ ಡ್ರಾಮಾ ಮಾಡ್ತಾರೆ. ಕಟ್ ಮಾಡಿದ್ರೆ ಮನೆಗ್ ಬಂದಾಗ ಎಮ್ಮಿ ಹೇಳ್ತಾಳೆ, ನೀನು ಟಿವಿ ಇಂಟರ್ವ್ಯೂ ನಲ್ಲಿ ನನ್ ವೈಫ್ ವಾಪಸ್ ಬಂದ್ರೆ ರಾಣಿ ತರ ನೋಡ್ಕೋತೀನಿ ಅಂದೆ ಅಲ್ವಾ, ಈಗ ನೀನು ನನ್ನ ಅದೇ ತರನೇ ನೋಡ್ಕೋಬೇಕು ಅಂತ. ಅದಕ್ಕೆ ಅವನು ನನಗೆ ಡಿವೋರ್ಸ್ ಬೇಕು ಅಂದಾಗ ಈಗ್ಲೇ ಇವಳೊಂದು ಶಾಕಿಂಗ್ ಟ್ವಿಸ್ಟ್ ನ ಕೊಡ್ತಾಳೆ. ಅದೇನಂದ್ರೆ ನಿಕೋಲಸ್ ಸ್ಟಾರ್ಟಿಂಗ್ ನಲ್ಲಿ ಮಗು ಬೇಕು ಅಂತ ಮೆಡಿಕಲ್ ಟೆಸ್ಟ್ ಎಲ್ಲ ತೆಗ್ದಿರ್ತಾನೆ. ಆದ್ರೆ ಮದ್ವೆ ಆಗಿ ಕೆಲವು ವರ್ಷ ಕಳೆದ ಮೇಲೆ ಸ್ಟೂಡೆಂಟ್ ಜೊತೆ ಅಫೇರ್ ಇಟ್ಕೊಂಡು ಇವಳ ಹತ್ರ ಮಗು ಬೇಡ ಅಂತ ಹೇಳಿರ್ತಾನೆ. ಹಾಗೇನೆ ಮುಂದೆ ಮಗು ಪಡ್ಕೋಬೇಕಂದ್ರೆ ಇಬ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ಇವನು ನನಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವನ್ ಸ್ಪರ್ಮ್ ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೂಲಕ ಆ ಸ್ಪರ್ಮ್ ನ ಇಂಜೆಕ್ಟ್ ಮಾಡ್ಕೊಂಡಿದ್ರಿಂದ ಈಗ ಇವಳು ಪ್ರೆಗ್ನೆಂಟ್. ಇದನ್ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಫಸ್ಟೇ ಇವನಿಗೆ ಇವಳ ಜೊತೆ ಜೀವನ ಮಾಡೋದಕ್ ಇಷ್ಟ ಇಲ್ಲ. ಈಗ ಪ್ರೆಗ್ನೆಂಟ್ ಅಂತ ಹೇಳ್ತಿರೋದ್ರಿಂದ ಇವನಿಗೆ ತುಂಬಾ ಕೋಪ ಬರುತ್ತೆ. ಏನೇ ಆದ್ರೂನು ಅವಳ ಹೊಟ್ಟೆಲಿ ಇರೋದು ಇವನ್ ಮಗುನೇ ಅಲ್ವಾ, ಅದಕ್ಕೆ ಅವಳ ಜೊತೆನೆ ಜೀವನ ಮಾಡ್ತೀನಿ ಅಂತ ತಂಗಿಗೆ ಹೇಳ್ತಾನೆ. ಇದನ್ ಕೇಳಿ ಅವಳಿಗೆ ಶಾಕ್ ಆಗುತ್ತೆ. ಅವಳು ಮೊದ್ಲೇ ಸೈಕೋ, ಮುಂದೆ ಏನಾದ್ರೂ ಇದೇ ತರ ಸಮಸ್ಯೆ ಕ್ರಿಯೇಟ್ ಮಾಡ್ತಾಳೆ ಅಂತ. ಕಟ್ ಮಾಡಿದ್ರೆ ಗಂಡ ಹೆಂಡತಿ ಇಬ್ರು ಅದೇ ಟಿವಿ ಶೋ ನಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಈಗ ಎಮ್ಮಿ ಪ್ರೆಗ್ನೆಂಟ್ ಅಂತ ಹೇಳೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈಗ ಅವಳು ಅವನ್ನ ಸ್ಲೇವ್ ತರನೇ ಟ್ರೀಟ್ ಮಾಡ್ತಾ ಇದ್ದಾಳೆ.
ಈಗ ಮೀಡಿಯಾ ಮುಂದೆ ಈ ರೀತಿ ಹೇಳಿಕೆ ಕೊಟ್ಟಿದ್ರಿಂದ ಮುಂದೆ ಅವನಿಂದ ಏನೇ ತೊಂದ್ರೆ ಆದ್ರೂನು ಇಡೀ ಸ್ಟೇಟ್ ಇವಳ ಪರವಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೇನೆ ಫೋರ್ಸ್ ಮಾಡಿ ಮೀಡಿಯಾ ಮುಂದೆ ಅವಳು ಪ್ರೆಗ್ನೆಂಟ್ ಅನ್ನೋದ್ನ ಅವನ್ ಬಾಯಲ್ಲೇ ಹೇಳ್ಸಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.